IPLನ ಒನ್ ಆಫ್ ದಿ ಮೋಸ್ಟ್ ಸಕ್ಸಸ್ಫುಲ್ ಟೀಮ್ ಅಂದ್ರೆ ಅದು ಮುಂಬೈ ಇಂಡಿಯನ್ಸ್. IPL ಇತಿಹಾಸದಲ್ಲಿ ಮೊದಲ ಬಾರಿಗೆ 5 ಬಾರಿ ಚಾಂಪಿಯನ್ ಪಟ್ಟಕ್ಕೇರಿದಂತ ಯಶಸ್ವಿ ತಂಡ. ಆದರೆ ಕಳೆದ ವರ್ಷ ಕ್ಯಾಪ್ಟನ್ ಬದಲಾವಣೆಯಿಂದಾಗಿ ಮುಂಬೈ ಟೀಮ್ನಲ್ಲಿ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿತ್ತು. ಬಟ್ ಈ ಬಾರಿ ರೋಹಿತ್ ಶರ್ಮಾಗೆ ಮತ್ತೆ ಕ್ಯಾಪ್ಟನ್ಸಿ ಸಿಗ್ತಾ ಇದೆ. ಹಾರ್ದಿಕ್ ಪಾಂಡ್ಯರನ್ನ ಪಂದ್ಯದಿಂದಲೇ ಬ್ಯಾನ್ ಮಾಡಲಾಗಿದೆ. ಯಾಕೆ ಅನ್ನೋದನ್ನ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. ರೋಹಿತ್ ಶರ್ಮಾ ಟೀಮ್ ಇಂಡಿಯಾದ ಲೆಜೆಂಡರಿ ಲೀಡರ್. ಭಾರತಕ್ಕೆ ಬ್ಯಾಕ್ ಟು ಬ್ಯಾಕ್ 2 ICC ಟ್ರೋಫಿಗಳನ್ನು ಗೆಲ್ಲಿಸಿಕೊಟ್ಟಂತ ಸೂಪರ್ ಸ್ಟಾರ್ ನಾಯಕ. IPLನಲ್ಲೂ ಕೂಡ ಇತಿಹಾಸವನ್ನೇ ಸೃಷ್ಟಿಸಿರುವಂತ ಕ್ಯಾಪ್ಟನ್. ಮುಂಬೈ ಇಂಡಿಯನ್ಸ್ ತಂಡದ ಸಾರಥಿಯಾಗಿ 5 ಬಾರಿ ಟ್ರೋಫಿಗಳನ್ನು ಎತ್ತಿ ಹಿಡಿದಿದ್ದಾರೆ. ಮುಂಬೈ ಬಳಿಕ ಚೆನ್ನೈ ಕೂಡ 5 ಸಲ ಕಪ್ಗಳನ್ನು ಗೆದ್ದುಕೊಂಡಿದೆ. ಆ ವಿಚಾರ ಈಗ ಬೇಡ. ಸೊ ಹೀಗೆ ಮುಂಬೈ ತಂಡದ ಪಾಲಿಗೆ ಹಿಟ್ ಮ್ಯಾನ್ ರೋಹಿತ್ ಶರ್ಮಾ ಬ್ರ್ಯಾಂಡ್ ಆಗಿ ಬೆಳೆದಿದ್ದಾರೆ. ಹೀಗಿದ್ರು ಲಾಸ್ಟ್ ಇಯರ್ ಕ್ಯಾಪ್ಟನ್ ಬದಲಾವಣೆ ಮಾಡಿ ಮುಂಬೈ ತಂಡ ಕೈ ಸುಟ್ಕೊಂಡಿತ್ತು. ಸೊ ಈ ಸಲನಾದ್ರೂ ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಡೋಣ ಅನ್ಕೊಂಡ್ರೆ IPL ಆರಂಭಕ್ಕೂ ಮುನ್ನವೇ ಸಾಲು ಸಾಲು ಶಾಕ್ಗಳು ಎದುರಾಗಿವೆ. ಚೆನ್ನೈ ವಿರುದ್ಧ ಮುಂಬೈ ಇಂಡಿಯನ್ಸ್ ಮೊದಲ ಫೈಟ್ ಮಾರ್ಚ್ 22ರಂದು 18ನೇ ಆವೃತ್ತಿಯ IPL ಆರಂಭ ಆಗಲಿದೆ. ಮೊದಲ ಪಂದ್ಯದಲ್ಲಿ ಬಲಿಷ್ಠ ತಂಡಗಳಾದಂಥ ಕೋಲ್ಕತ್ತಾ ನೈಟ್ ರೈಡರ್ಸ್ ಹಾಗೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಗಳ ನಡುವೆ ಹೈ ವೋಲ್ಟೇಜ್ ಫೈಟ್ ನಡೆಯಲಿದೆ. ಶನಿವಾರ ಫಸ್ಟ್ ಮ್ಯಾಚ್ ನಡೆದರೆ ಭಾನುವಾರ 2ನೇ ಪಂದ್ಯದಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಮತ್ತು ಮುಂಬೈ ಇಂಡಿಯನ್ಸ್ ತಂಡಗಳ ನಡುವೆ ಪೈಪೋಟಿ ನಡೆಯಲಿದೆ. ಚಪಾಕ್ನಲ್ಲಿ ನಡೆಯಲಿರುವಂತಹ ಈ ಪಂದ್ಯಕ್ಕೆ ಈಗಾಗಲೇ ಕಾಳಸಂತೆಯಲ್ಲಿ ಟಿಕೆಟ್ಗಳು ದುಬಾರಿ ಬೆಲೆಗೆ ಮಾರಾಟ ಆಗ್ತಾ ಇವೆ. ಸ್ಟ್ಯಾಂಡ್ ಟಿಕೆಟ್ಗಳು ಸಹ ಅದರ ಮೂಲ ಬೆಲೆಗಿಂತ 10 ಪಟ್ಟು ಹೆಚ್ಚು ಬೆಲೆಗೆ ಮಾರಾಟವಾಗ್ತಾ ಇವೆ. ಕಳೆದ ಸೀಸನ್ ಅಲ್ಲಿ ಕಡಿಮೆ ಬೆಲೆ ಅಂದ್ರೆ 1700 ರೂಪಾಯಿಗಳಾಗಿದ್ರೆ ಈ ಪಂದ್ಯಕ್ಕೆ ಈ ಬಾರಿ 20,600 ರೂಪಾಯಿವರೆಗೂ ಕೂಡ ತಲುಪಿದೆ. ಮೊದಲ ಪಂದ್ಯದಿಂದ ಪಾಂಡ್ಯಗೆ ನಿಷೇಧ, ರೋಹಿತ್ ಕ್ಯಾಪ್ಟನ್. ಕಳೆದ ಬಾರಿ ಕಳಪೆ ಪ್ರದರ್ಶನ ನೀಡಿದಂತ ಮುಂಬೈ ಇಂಡಿಯನ್ಸ್ ಈ ಸಲ ಧಮಾಕೆದ ಪರ್ಫಾರ್ಮೆನ್ಸ್ ಕೊಡೋ ಉದ್ದೇಶದಲ್ಲಿದೆ. ಆದರೆ IPL ಆರಂಭಕ್ಕೂ ಮುನ್ನವೇ MIಗೆ ಡಬಲ್ ಶಾಕ್ ಎದುರಾಗಿದೆ. ಮೊದಲ ಪಂದ್ಯದಿಂದ ಕ್ಯಾಪ್ಟನ್ ಆಗಿರುವಂತಹ ಹಾರ್ದಿಕ್ ಪಾಂಡ್ಯರೇ ಹೊರಗುಳಿಬೇಕಾಗಿದೆ. ಕಳೆದ ಸೀಸನ್ ನಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್ ವಿರುದ್ಧದ ಕೊನೆಯ ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ ತಂಡ ನಿಗದಿತ ಸಮಯದೊಳಗೆ 20 ಓವರ್ಗಳನ್ನ ಕಂಪ್ಲೀಟ್ ಮಾಡಿರಲಿಲ್ಲ. IPL 2024ರಲ್ಲಿ ಹಾರ್ದಿಕ್ ಪಾಂಡ್ಯ ನಾಯಕತ್ವದಲ್ಲಿ ಕಣಕ್ಕಿಳಿದಂತ ಮುಂಬೈ ಇಂಡಿಯನ್ಸ್ ತಂಡ 3 ಪಂದ್ಯಗಳಲ್ಲಿ ಸ್ಲೋ ಓವರ್ ಅನ್ನ ತಪ್ಪು ಮಾಡಿತ್ತು. ಹೀಗಾಗಿ ನಾಯಕ ಹಾರ್ದಿಕ್ ಪಾಂಡ್ಯಗೆ 30 ಲಕ್ಷ ರೂಪಾಯಿ ದಂಡ ಹಾಗೆ 1 ಪಂದ್ಯದ ನಿಷೇಧವನ್ನ ಹೇರಲಾಗಿತ್ತು. ಒಂದೇ ಸೀಸನ್ ಅಲ್ಲಿ 3 ಬಾರಿ ಇದೇ ತಪ್ಪು ಮಾಡಿದಂತ ನಾಯಕ 1 ಪಂದ್ಯದಿಂದ ನಿಷೇಧಕ್ಕೊಳಗಾಗಬೇಕಾಗುತ್ತೆ. ಹೀಗಾಗಿ ಮಾರ್ಚ್ 23ರಂದು ನಡೆಯಲಿರುವ ಪಂದ್ಯದಲ್ಲಿ ಹಾರ್ದಿಕ್ ಪಾಂಡ್ಯ ಕಾಣಿಸಿಕೊಳ್ಳೋದಿಲ್ಲ. ಕಳೆದ ವರ್ಷ ಆಗಿದ್ದಂತ ಎಡವಟ್ಟಿಗೆ ಈ ವರ್ಷ ಬೆಲೆ ತೆರಬೇಕಾಗಿದೆ. ಪಾಂಡ್ಯ ಅನುಪಸ್ಥಿತಿಯಲ್ಲಿ ಟೀಮ್ ಲೀಡ್ ಮಾಡ್ತಾರ ರೋಹಿತ್. ಹಾರ್ದಿಕ್ ಪಾಂಡ್ಯ ಫಸ್ಟ್ ಮ್ಯಾಚ್ ಇಂದ ಹೊರಗುಳಿಯೋ ಕಾರಣದಿಂದಾಗಿ ರೋಹಿತ್ ಶರ್ಮಾ ಅವರೇ ಮೊದಲ ಪಂದ್ಯವನ್ನು ಮುನ್ನಡೆಸುವಂತ ಸಾಧ್ಯತೆ ಇದೆ. ಆದರೆ ಈ ಬಗ್ಗೆ ಯಾವುದೇ ಅಧಿಕೃತ ಮಾಹಿತಿ ಇನ್ನೂ ಕೂಡ ಫೈನಲ್ ಆಗಿಲ್ಲ. ಕ್ಯಾಪ್ಟನ್ಸಿಯಿಂದ ಮುಂಬೈ ಇಂಡಿಯನ್ಸ್ ರೋಹಿತ್ ಶರ್ಮಾ ಅವರನ್ನ ಕಿಕ್ಔಟ್ ಮಾಡಿತ್ತು. ಇದು ಮುಂಬೈ ಇಂಡಿಯನ್ಸ್ ಅಭಿಮಾನಿಗಳ ಆಕ್ರೋಶಕ್ಕೆ ಕಾರಣ ಆಗಿತ್ತು. ಹೀಗಾಗಿ ಕಳೆದ ವರ್ಷ ಮುಂಬೈ ಟೀಮ್ನಲ್ಲಿ ಸಾಕಷ್ಟು ಡೆವಲಪ್ಮೆಂಟ್ಸ್ ಆಗಿದ್ವು. ಇದೀಗ ಮತ್ತೆ ರೋಹಿತ್ ಕ್ಯಾಪ್ಟನ್ ಆಗ್ತಾರಾ ಅನ್ನೋ ಅನುಮಾನ ಇದೆ. ಕಳೆದ ಬಾರಿ ಆಗಿದ್ದಂಥ ಅವಮಾನದ ನೋವನ್ನ ಮರೆತು ಆಡ್ತಾರಾ ಅನ್ನುವಂಥ ಪ್ರಶ್ನೆಗಳು ಇವೆ. ಕಳೆದ ಬಾರಿ ಪಾಂಡ್ಯರನ್ನ ಕ್ಯಾಪ್ಟನ್ ಮಾಡಿದ್ದಕ್ಕೆ 5 ಬಾರಿಯ ಚಾಂಪಿಯನ್ ಇವರೇನಾ ಎಂಬಷ್ಟರ ಮಟ್ಟಿಗೆ ಆ ತಂಡ ಪ್ರದರ್ಶನ ನೀಡಿತ್ತು. ಆಡಿದ 14 ಪಂದ್ಯಗಳಲ್ಲಿ 10ರಲ್ಲಿ ಸೋತು 4 ಪಂದ್ಯಗಳನ್ನು ಮಾತ್ರ ಗೆದ್ದಿದ್ರು. ಹೀಗಾಗಿ 10 ಟೀಮ್ಗಳ ಪೈಕಿ ಕೊನೆ ಸ್ಥಾನವನ್ನ ಪಡೆದು ಟೂರ್ನಿಯನ್ನ ಮುಗಿಸಿತ್ತು. ಮುಂಬೈ ತಂಡದಲ್ಲಿ ಕ್ಯಾಪ್ಟನ್ಗಳ ದಂಡೇ ಇದೆ. ಮುಂಬೈ ಟೀಮ್ ಹೇಳಿ ಕೇಳಿ ಸ್ಟಾರ್ ಪ್ಲೇಯರ್ಸೇ ಇರುವಂತ ತಂಡ. ಅದರಲ್ಲೂ ಟೀಮ್ ಇಂಡಿಯಾ ಕ್ಯಾಪ್ಟನ್ಗಳೆಲ್ಲ ಅಲ್ಲೇ ಇದ್ದಾರೆ. IPL ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಭಾರತ ತಂಡದ ನಾಯಕರು ಬೇರೊಬ್ಬ ನಾಯಕನ ಕೆಳಗೆ ಆಡೋಕೆ ರೆಡಿಯಾಗಿದ್ದಾರೆ. ಇಲ್ಲಿ ಟೀಮ್ ಇಂಡಿಯಾ ಟೆಸ್ಟ್ ಹಾಗೆ ಏಕದಿನ ತಂಡಗಳ ಕ್ಯಾಪ್ಟನ್ ಆಗಿರುವಂತ ರೋಹಿತ್ ಶರ್ಮಾ ಅವರು ಹಾರ್ದಿಕ್ ಪಾಂಡ್ಯ ನಾಯಕತ್ವದಲ್ಲಿ 2ನೇ ಸೀಸನ್ ಆಡಲಿದ್ದಾರೆ. ಕಳೆದ ಸಲ ಹಿಟ್ ಮ್ಯಾನ್ ಬದಲಿಗೆ ಮುಂಬೈ ಇಂಡಿಯನ್ಸ್ ಫ್ರಾಂಚೈಸಿ ಪಾಂಡ್ಯಗೆ ಕ್ಯಾಪ್ಟನ್ಸಿಯನ್ನು ನೀಡಿತು. ಇನ್ನು ಟೀಮ್ ಇಂಡಿಯಾದ T20 ನಾಯಕನಾಗಿರುವಂತ ಸೂರ್ಯಕುಮಾರ್ ಯಾದವ್ ಕೂಡ ಮುಂಬೈ ಇಂಡಿಯನ್ಸ್ ತಂಡದಲ್ಲಿದ್ದಾರೆ. ಭಾರತ T20 ತಂಡದ ಕ್ಯಾಪ್ಟನ್ ಆದ ಬಳಿಕ ಇದೇ ಮೊದಲ ಬಾರಿಗೆ IPL ಆಡೋಕೆ ರೆಡಿ ಆಗ್ತಾ ಇರುವಂತ ಸೂರ್ಯ ಕೂಡ ಹಾರ್ದಿಕ್ ನಾಯಕತ್ವದಲ್ಲಿ ಕಣಕ್ಕಿಳಿತಾ ಇರೋದು ಮತ್ತೊಂದು ವಿಶೇಷ. ಹಾಗೆಯೇ ಭಾರತ ಟೆಸ್ಟ್ ತಂಡದ ಉಪನಾಯಕ ಜಸ್ಪ್ರೀತ್ ಬುಮ್ರಾ ಕೂಡ ಈ ಬಾರಿ ಮುಂಬೈ ಇಂಡಿಯನ್ಸ್ ಪರ ಕಣಕ್ಕಿಳಿತಾ ಇದ್ದು ಅವರು ಕೂಡ ಹಾರ್ದಿಕ್ ಪಾಂಡ್ಯ ನಾಯಕತ್ವದಲ್ಲಿ ಆಡೋಕೆ ರೆಡಿಯಾಗಿದ್ದಾರೆ. ಟೀಮ್ ಇಂಡಿಯಾದ ಕ್ಯಾಪ್ಟನ್ ಪಟ್ಟದಲ್ಲಿರುವಂತಹ 2 ಆಟಗಾರರು ಹಾಗೆ ಒಬ್ಬ ಉಪನಾಯಕ ಇದೇ ಮೊದಲ ಬಾರಿಗೆ ರಾಷ್ಟ್ರೀಯ ತಂಡದ ನಾಯಕನಲ್ಲದಂತ ಆಟಗಾರನ ಕ್ಯಾಪ್ಟನ್ಸಿ ಅಡಿಯಲ್ಲಿ ಆಡೋಕೆ ರೆಡಿಯಾಗಿದ್ದಾರೆ. ಇದು IPL ಇತಿಹಾಸದಲ್ಲೇ ಮೊದಲು ಅನ್ನೋದು ಈ ಬಾರಿಯ ಮತ್ತೊಂದು ವಿಶೇಷ. ಆರಂಭಿಕ ಪಂದ್ಯಗಳಿಗಿಲ್ಲ ಜಸ್ಪ್ರೀತ್ ಬುಮ್ರಾ.
ಟೀಮ್ ಇಂಡಿಯಾದ ಬೌಲಿಂಗ್ ಬ್ರಹ್ಮಾಸ್ತ್ರ ಜಸ್ಪ್ರೀತ್ ಬುಮ್ರಾ IPLನಲ್ಲಿ ಮುಂಬೈ ಪರ ಆಡ್ತಾ ಇರೋದು ನಿಮಗೆಲ್ಲ ಗೊತ್ತೇ ಇದೆ. ಆದರೆ ಈ ಸಲ ಮುಂಬೈ ಪರ ಆರಂಭಿಕ ಪಂದ್ಯಗಳಲ್ಲಿ ಬುಮ್ರಾ ಕಣಕ್ಕಿಳಿಯೋದಿಲ್ಲ. ಗಾಯದಿಂದಾಗಿ ಸ್ಟಾರ್ ಆಟಗಾರ ಆರಂಭಿಕ ಪಂದ್ಯಗಳನ್ನು ಮಿಸ್ ಮಾಡಿಕೊಳ್ತಾರೆ. ಆಸ್ಟ್ರೇಲಿಯಾ ವಿರುದ್ಧದ ಟೆಸ್ಟ್ ಸರಣಿಯಲ್ಲಿ ಜನವರಿಯಲ್ಲಿ ಸಿಡ್ನಿಯಲ್ಲಿ ನಡೆದಂತ ಬಾರ್ಡರ್ ಗವಾಸ್ಕರ್ ಟ್ರೋಫಿ ಸರಣಿ ಸಂದರ್ಭದಲ್ಲಿ ಬೆನ್ನು ನೋವಿನಿಂದ ಬಳಲ್ತಾ ಇದ್ದಂತ ಜಸ್ಪ್ರೀತ್ ಬುಮ್ರಾ ಚಾಂಪಿಯನ್ಸ್ ಟ್ರೋಫಿಗೂ ಮುನ್ನ ಚೇತರಿಸಿಕೊಳ್ತಾರೆ ಎಂಬ ನಿರೀಕ್ಷೆ ಇತ್ತು. ಆದರೆ ಅಲ್ಲಿ ಫಿಟ್ ಆಗಿರಲಿಲ್ಲ. ಹೀಗಾಗಿ ಚಾಂಪಿಯನ್ಸ್ ಟ್ರೋಫಿಯಿಂದಲೂ ಕೂಡ ಹೊರಗುಳಿದಿದ್ರು. ಇದೀಗ IPLನ ಆರಂಭಿಕ ಪಂದ್ಯಗಳಿಗೂ ಕೂಡ ಹೊರಗುಳಿಯೋದು ಕನ್ಫರ್ಮ್ ಎನ್ನಲಾಗಿದೆ. ಸೊ ಇದು ಮುಂಬೈ ಇಂಡಿಯನ್ಸ್ ತಂಡಕ್ಕೆ ದೊಡ್ಡ ಹಿನ್ನಡೆಯಾಗಲಿದೆ. ಬುಮ್ರಾ ಬದಲಿಗೆ ಮುಂಬೈನಲ್ಲಿ ಕಮಾಲ್ ಮಾಡೋದ್ಯಾರು? ಸೊ ಹೀಗೆ ಆರಂಭಿಕ ಪಂದ್ಯಗಳಿಂದ ಜಸ್ಪ್ರೀತ್ ಬುಮ್ರಾ ಹೊರಗುಳಿಯೋದ್ರಿಂದ ಅವರ ಸ್ಥಾನವನ್ನು ಯಾರು ತುಂಬುತ್ತಾರೆ ಅನ್ನುವಂಥ ಬಗ್ಗೆ ಕೂಡ ಚರ್ಚೆ ನಡೀತಾ ಇದೆ. ದೀಪಕ್ ಚಹಾರ್ ಮತ್ತು ಟ್ರೆಂಟ್ ಬೋಲ್ಟ್ ಮುಂಬೈ ಇಂಡಿಯನ್ಸ್ ಪ್ಲೇಯಿಂಗ್ 11ನ ಭಾಗವಾಗ್ತಾರೆ. ಈಗ ಬುಮ್ರಾ ಬದಲಿಗೆ ಬೇರೊಬ್ಬರನ್ನ ಸೇರಿಸಿಕೊಳ್ಬೇಕಾಗಬಹುದು. ಹಾಗೆ ತಂಡದಲ್ಲಿ ಹೆಚ್ಚಿನ ಆಯ್ಕೆಗಳು ಕೂಡ ಇಲ್ಲ. ದಕ್ಷಿಣ ಆಫ್ರಿಕಾದ ವೇಗದ ಬೌಲರ್ ಕಾರ್ವಿನ್ ಬಾಷ್ ತಂಡದ ಉತ್ತಮ ಆಯ್ಕೆಯಾಗಬಹುದು. ಹಾಗೆ ಮುಜೀರ್ ಉರ್ ರೆಹಮಾನ್ IPLನಲ್ಲಿ ಆಡಿದಂಥ ಅನುಭವವನ್ನು ಹೊಂದಿದ್ದಾರೆ. ಟೂರ್ನಿಯಲ್ಲಿ 19 ವಿಕೆಟ್ಗಳನ್ನು ಕಬಳಿಸಿದ್ದಾರೆ. ಹಾಗೆ ಚೆನ್ನೈ ಪಿಚ್ನಲ್ಲಿ ತಮ್ಮ ನಿಗೂಢ ಸ್ಪಿನ್ನಿಂದ CSK ಬ್ಯಾಟ್ಸ್ಮನ್ಗಳನ್ನು ತೊಂದರೆಗೆ ಒಳಗಾಗಿಸುವಂತೆ ಮಾಡುವಂಥ ಸಾಮರ್ಥ್ಯ ಅವರಿಗಿದೆ. ಇನ್ನು ಆಂಧ್ರ ಪ್ರೀಮಿಯರ್ ಲೀಗ್ನಲ್ಲಿ 6.15 ಎಕಾನಮಿಯಲ್ಲಿ 7 ವಿಕೆಟ್ಗಳನ್ನು ಕಬಳಿಸಿರುವಂಥ ಬಲಗೈ ವೇಗಿ ವೆಂಕಟ್ ಕೂಡ ಮುಂಬೈ ತಂಡದಲ್ಲಿದ್ದಾರೆ. ಸೊ ಹೀಗೆ ಈ ಮೂವರು ಆಟಗಾರರನ್ನ ಬುಮ್ರಾ ಬದಲಿಗೆ ಯಾರನ್ನಾದ್ರೂ ಒಬ್ಬರನ್ನ ಪಿಕ್ ಮಾಡಬಹುದು. ರೋಹಿತ್ ಶರ್ಮಾ ಜೊತೆ ಯಾರು ಓಪನರ್? ಇನ್ನು ಮುಂಬೈ ಪರ ಇಶಾನ್ ಕಿಶನ್ ಮತ್ತು ರೋಹಿತ್ ಶರ್ಮಾ ಇನ್ನಿಂಗ್ಸ್ ಅನ್ನು ಆರಂಭ ಮಾಡ್ತಾ ಇದ್ರು. ಆದರೆ IPL 2025ರ ಮೆಗಾ ಹರಾಜಿನಲ್ಲಿ ಇಶಾನ್ ಕಿಶನ್ ಅವರನ್ನ ಸನ್ ರೈಸರ್ಸ್ ಹೈದರಾಬಾದ್ ತಂಡ ಖರೀದಿ ಮಾಡಿದೆ. ಹೀಗಾಗಿ ಈ ಬಾರಿ ಮುಂಬೈ ಇಂಡಿಯನ್ಸ್ ತಂಡದ ಪರ ಹೊಸ ಜೋಡಿ ಇನ್ನಿಂಗ್ಸ್ ಅನ್ನು ಆರಂಭ ಮಾಡಲಿದೆ. ರೋಹಿತ್ ಶರ್ಮಾ ಜೊತೆಗೆ ರಾಬಿನ್ ಮಿಂಜ್ ಅವರನ್ನ ಆರಂಭಿಕ ಜೋಡಿಯಾಗಿ ಕಣಕ್ಕಿಳಿಸಬಹುದು. ರಾಬಿನ್ ಮಿಂಜ್ ಅವರನ್ನ ಮುಂಬೈ ಹರಾಜಿನಲ್ಲಿ 65 ಲಕ್ಷ ರೂಪಾಯಿಗಳಿಗೆ ಬಿಡ್ ಮಾಡಿ ಖರೀದಿ ಮಾಡಿದೆ. 22 ವರ್ಷದ ಯುವ ವಿಕೆಟ್ ಕೀಪರ್ ಬ್ಯಾಟರ್ ರಾಬಿನ್ ಮಿಂಜ್ ಸ್ಫೋಟಕ ಬ್ಯಾಟಿಂಗ್ನಿಂದಲೇ ಬೆಳಕಿಗೆ ಬಂದವರು. ಮಿಂಜ್ ಜಾರ್ಖಂಡ್ ಮೂಲದವರಾಗಿದ್ದು IPLಗೆ ಸೇರಿದಂಥ ಮೊದಲ ಬುಡಕಟ್ಟು ಕ್ರಿಕೆಟಿಗ ಕೂಡ ಆಗಿದ್ದಾರೆ. ರಾಬಿನ್ ಬ್ಯಾಟಿಂಗ್ ಮಾಡುವ ಶೈಲಿ ನೋಡಿ ಅವರನ್ನ ಜಾರ್ಖಂಡ್ನ ಕ್ರಿಸ್ ಗೇಲ್ ಅಂತ ಕೂಡ ಕರೆಯಲಾಗುತ್ತೆ. ಸೊ ಹೀಗೆ ರಾಬಿನ್ ಮಿಂಜ್ ಅಷ್ಟೇ ಅಲ್ಲದೆ ರೋಹಿತ್ ಶರ್ಮಾ ಜೊತೆಗೆ ಇನ್ನಿಂಗ್ಸ್ ಅನ್ನು ತೆರೆಯೋಕೆ ವಿದೇಶಿ ಆಟಗಾರರು ಕೂಡ ಸ್ಪರ್ಧಿಗಳಾಗಿದ್ದಾರೆ. ದಕ್ಷಿಣ ಆಫ್ರಿಕಾದ ರಯಾನ್ ರಿಕಲ್ಟನ್ ಮತ್ತು ಇಂಗ್ಲೆಂಡ್ನ ವಿಲ್ ಜಾಕ್ಸ್ ಮುಂಬೈ ಇಂಡಿಯನ್ಸ್ಗೆ ಆರಂಭಿಕ ಬ್ಯಾಟರ್ ಆಗುವಂತ ಅವಕಾಶವನ್ನು ಹೊಂದಿದ್ದಾರೆ. ಆದರೆ ಅಂತಿಮವಾಗಿ ಯಾರನ್ನ ಇಳಿಸಬೇಕು ಅನ್ನೋದು ಕೆಲವೇ ದಿನಗಳಲ್ಲಿ ಫೈನಲ್ ಆಗಲಿದೆ. ಒಟ್ನಲ್ಲಿ ರೋಹಿತ್ ಶರ್ಮಾ ಮುಂಬೈ ಇಂಡಿಯನ್ಸ್ಗೆ 5 ಟ್ರೋಫಿಗಳನ್ನು ಗೆಲ್ಲಿಸಿಕೊಟ್ಟಿದ್ದಾರೆ. ಚೆನ್ನೈನಂತೆಯೇ ಮುಂಬೈ ಇಂಡಿಯನ್ಸ್ ಸಹ 5 ಬಾರಿ IPL ಪ್ರಶಸ್ತಿಯನ್ನು ಗೆದ್ದುಕೊಂಡಿದೆ. ರೋಹಿತ್ ಶರ್ಮಾ ನಾಯಕತ್ವದಲ್ಲಿ 2013, 2015, 2017, 2019 ಹಾಗೆ 2020ರಲ್ಲಿ ಪ್ರಶಸ್ತಿಯನ್ನು ಗೆದ್ದುಕೊಂಡಿದೆ. ಈ ಬಾರಿ ಮತ್ತೊಂದು ಟ್ರೋಫಿ ಗೆಲ್ಲುವಂತ ನಿರೀಕ್ಷೆಯಲ್ಲಿದೆ. ಇದೇ ಆ ನಿರೀಕ್ಷೆಯಲ್ಲಿ IPLಗೂ ಕೂಡ ಕಾಲಿಡ್ತಾ ಇದೆ. ಆದರೆ ಆರಂಭದಲ್ಲಿ ಸಾಲು ವಿಘ್ನಗಳು ಎದುರಾಗಿರೋದು ಸ್ವಲ್ಪ ಕಸಿವಿಸಿಯನ್ನು ಉಂಟು ಮಾಡಿದೆ. ನಮಸ್ಕಾರ.